ಭಾರತೀಯ ಸಿನಿಮಾ ರಂಗದ ಇತಿಹಾಸ ಬರೆದರೆ ಬಾಹುಬಲಿಗೆ ಮುಂಚೆ ನಂತರ ಎಂದು ಬರೆಯಬೇಕಾಗತ್ತೆ. ಅಷ್ಟು ದೊಡ್ಡ ಪರಿಣಾಮವನ್ನು ಭಾರತೀಯ ಸಿನಿಮಾಗಳ ಮೇಲೆ ಮೂಡಿಸಿದ ಸಿನಿಮಾ ಬಾಹುಬಲಿ ಮತ್ತು ಬಾಹುಬಲಿ 2ನದ್ದು. ಇದೀಗ ಮತ್ತೊಮ್ಮೆ ಬಾಹುಬಲಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾನೆ. ಹಾಗೆಂದು ಇದು ರಿಲೀಸ್ ಅಲ್ಲ, ಬದಲಿಗೆ ಆನಿಮೇಟೆಡ್ ರೂಪದಲ್ಲಿ ಬರಲಿದ್ದಾನೆ. ಎಸ್, ಬಾಹುಬಲಿ ಮತ್ತು ಬಾಹುಬಲಿ 2 ಸಿನಿಮಾಗಳು ವಿಶ್ವ ಸಿನಿಮಾ ರಂಗದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಬಹು ಎತ್ತರಕ್ಕೆ ಹಾರಿಸಿದ ಸಿನಿಮಾಗಳು. ಭಾರತೀಯ ಸಿನಿಮಾ ರಂಗದ ಇತಿಹಾಸ ಬರೆದರೆ ಬಾಹುಬಲಿಗೆ ಮುಂಚೆ ಮತ್ತು ನಂತರ ಅಂತ ಬರಿಬೇಕಾಗತ್ತೆ. ಇದೀಗ ಮತ್ತೆ ಪ್ರೇಕ್ಷಕರ ಮುಂದೆ ಬರಲು ಬಾಹುಬಲಿ ಸಜ್ಜಾಗಿದ್ದಾನೆ. ಬಾಹುಬಲಿ 2 ಸಿನಿಮಾಗಳ ಎಲ್ಲ ಪಾತ್ರಗಳು ಬಹಳ ಜನಪ್ರಿಯಗೊಂಡಿದ್ದವು. ಇದೇ ಕಾರಣಕ್ಕೆ ಬಾಹುಬಲಿ ಪಾತ್ರಗಳನ್ನು ಇರಿಸಿಕೊಂಡು ಆ ಕಥೆಯನ್ನು ಮುಂದುವರಿಸಿಕೊಂಡು ಹೋಗಲು ನಿಶ್ಚಯಿಸಿ ಆನಿಮೇಟೆಡ್ ಮಾದರಿಯಲ್ಲಿ ಸಿನಿಮಾವನ್ನು ಹೊರತರಲು ನಿರ್ಣಯಿಸಲಾಯಿತು. ಈ ಹಿಂದೆ ಒಂದು ಆವೃತ್ತಿ ಸಿದ್ಧವಾಗಿತ್ತಾದರೂ ಅದು ಗುಣಮಟ್ಟದಿಂದ ಕೂಡಿರಲಿಲ್ಲ ಅನ್ನೋದು ರಾಜಮೌಳಿ ಮತ್ತು ನಿರ್ಮಾಣ ಸಂಸ್ಥೆ ಹಾಗೆ ನೆಟ್ಫ್ಲಿಕ್ಸ್ ಅದನ್ನು ತಿರಸ್ಕರಿಸಿತ್ತು. ಆದರೆ ಇದೀಗ ಮತ್ತೊಂದು ಆವೃತ್ತಿ ತಯಾರಾಗ್ತಾ ಇದ್ದು ಆನಿಮೇಟೆಡ್ ಸಿನಿಮಾ ಅಂತಿಮಗೊಳ್ಳುವ ಮೊದಲೇ ಗಮನ ಸೆಳೆಯುತ್ತಿದೆ. ಬಾಹುಬಲಿ ಎಟರ್ನಲ್ ವಾರ್ ಹೆಸರಿನಲ್ಲಿ ಆನಿಮೇಟೆಡ್ ಸಿನಿಮಾ ರೆಡಿಯಾಗ್ತಿದೆ. ಕೆಲ ತಿಂಗಳ ಹಿಂದೆ ಈ ಸಿನಿಮಾದ ಒಂದು ಆ್ಯಕ್ಷನ್ ದೃಶ್ಯವನ್ನು ಯೂಟ್ಯೂಬ್ನಲ್ಲಿ ಹಂಚಿಕೊಳ್ಳಲಾಗಿತ್ತು. ಬಾಹುಬಲಿಯ ಪರವಾಗಿ ಇಂದ್ರನ ಜೊತೆಗೆ ಯಮರಾಜ ಯುದ್ಧ ಮಾಡುವ ದೃಶ್ಯ ಅದಾಗಿತ್ತು. ಇತ್ತೀಚೆಗಷ್ಟೇ ಇದೇ ಸಿನಿಮಾದ ಇನ್ನೂ ಕೆಲ ದೃಶ್ಯಗಳನ್ನು ದೆಹಲಿಯಲ್ಲಿ ನಡೆದ ಅನಿಮೆ ಇಂಡಿಯಾ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿದ್ದು, ಅಲ್ಲಿ ಈ ಸಿನಿಮಾ ತೀವ್ರ ಗಮನ ಸೆಳೆದಿದೆ. ಬಾಹುಬಲಿ ಎಟರ್ನಲ್ ವಾರ್ ಸಿನಿಮಾವು ಬಾಹುಬಲಿ ಸತ್ತ ನಂತರ ಸ್ವರ್ಗಕ್ಕೆ ಹೋದ ಬಳಿಕ ನಡೆಯುವ ಕಥೆಯನ್ನು ಒಳಗೊಂಡಿದೆಯಂತೆ. 14 ಲೋಕಗಳ ಆಧಿಪತ್ಯಕ್ಕಾಗಿ ನಡೆಯುವ ಹೋರಾಟ ಮತ್ತು ಅದರಲ್ಲಿ ಬಾಹುಬಲಿ ವಹಿಸುವ ಪಾತ್ರದ ಕುರಿತಾದ ಕಥೆಯನ್ನು ಈ ಎಟರ್ನಲ್ ವಾರ್ ಸಿನಿಮಾ ಒಳಗೊಂಡಿರಲಿದೆ. ಈ ಸಿನಿಮಾಕ್ಕೆ ಈವರೆಗೆ 120 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದ್ದು, ಈ ಆನಿಮೇಟೆಡ್ ಸಿನಿಮಾ 3D ಮತ್ತು ಇನ್ನಿತರೆ ಆಧುನಿಕ ತಂತ್ರಜ್ಞಾನದಲ್ಲಿ ತೆರೆಗೆ ಬರಲಿದೆ. ಸಿನಿಮಾದ ಕಾರ್ಯ ಚಾಲ್ತಿಯಲ್ಲಿದ್ದು ಸಿನಿಮಾ 2027ಕ್ಕೆ ತೆರೆಗೆ ಬರುವ ನಿರೀಕ್ಷೆ ಇದೆಯಂತೆ. ಈ ಸಿನಿಮಾದಲ್ಲಿ ಬಾಹುಬಲಿ ಪಾತ್ರಕ್ಕೆ ಖುದ್ದು ಪ್ರಭಾಸ್ ಅವರೇ ಧ್ವನಿ ನೀಡಿದ್ದಾರೆ. ನಟಿ ರಮ್ಯಾ ಕೃಷ್ಣ ಧ್ವನಿ ಕೂಡ ಈ ಸಿನಿಮಾದಲ್ಲಿ ಇರಲಿದೆಯಂತೆ. ಒಟ್ಟಾರೆ ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.